ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಗಜೇಶ ಮಸಣಯ್ಯ ಅವರು ಬರೆದಿರುವ ವಚನಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲದಾಗಿ ವಚನಕಾರರಾದಂಥ ಗಜೇಶ ಮಸಣಯ್ಯ ಅವರ ಪರಿಚಯ. ಗಜೇಶ ಮಸಣಯ್ಯ ಅವರು ಸುಮಾರು ಕ್ರಿಸ್ತಶಕ 1160ಕ್ಕೆ ಸಂಬಂಧಪಟ್ಟಂಥವರು. ಬಸವಣ್ಣನವರ ಸಮಕಾಲೀನರೆಂದು ನಮಗೆ ಕಂಡು ಬರ್ತಾ ಹೋಗುತ್ತೆ. ಈತನ ಸ್ಥಳ ಬಿಜಾಪುರದಿಂದ 60 ಮೈಲಿ ದೂರದ ಅಕ್ಕಲಕೋಟೆ ಸಮೀಪದ ಕರ್ಜಗಿ ಅನ್ನುವಂಥದ್ದು ಅಂತೇಳಿ ಹೇಳ್ತಾ ಇದ್ದಾರೆ. ಗಜೇಶ ಮಸಣಯ್ಯ ಹೆಸರಿರುವಂತಹ ವಚನಗಳು 59 ಮಾತ್ರ ನಮಗೆ ಲಭ್ಯ ಇರುವಂಥದ್ದು. ಮಹಾಲಿಂಗ ಗಜೇಶ್ವರ ಅನ್ನುವಂಥದ್ದು ಇವರ ವಚನಗಳ ಅಂಕಿತ. ಲೋಕಾನುಭವದಿಂದ ಕೂಡಿ ಗಂಡ ಹೆಂಡಿರ ಸಂಬಂಧದ ಲೋಕ ಜ್ಞಾನಗಳನ್ನು ಆಧ್ಯಾತ್ಮದಲ್ಲಿ ಈತನ ವೈಶಿಷ್ಟ್ಯವೇ ಕಂಡು ಬರ್ತಾ ಹೋಗುತ್ತೆ. ಸಂಸಾರಿ ಲಿಂಗಾತಿ ಭಾವವು ಇವರ ವಚನಗಳಲ್ಲಿ ಕಂಡು ಬರುತ್ತೆ. ಈ ವಚನಗಳು ಒಂದು ರೀತಿ ಅಕ್ಕನ ವಚನಗಳನ್ನು ನೆನಪು ಮಾಡ್ತವೆ ಅನ್ನುವಂಥ ಮಾತುಗಳನ್ನು ಇವರ ಪರಿಚಯದಲ್ಲಿ ನಾವು ಗಮನಿಸಬಹುದು. ಈಗ ಗಜೇಶ ಮಸಣಯ್ಯ ಅವರ ಮೊದಲನೇ ವಚನವನ್ನು ಗಮನಿಸೋಣ. ಎಲೆ ಎಲೆ ತಾಯೇ ನೋಡವ್ವ, ಇರುಳು ತೋಳಲುವ ಜಕ್ಕವಕ್ಕಿಯಂತೆ ಅಲುಬುತ್ತಿದ್ದೆ ನೋಡವ್ವ, ಮಾಗಿಯ ಕೋಗಿಲೆಯಂತೆ ಮೂಗಿಯಾಗಿದ್ದೆ ನೋಡವ್ವ, ಮಹಾಲಿಂಗ ಗಜೇಶ್ವರನ ಅನುಭಾವ ಸಂಬಂಧಿಗಳ ಬರವೆನ್ನ ಪ್ರಾಣದ ಬರವು ನೋಡವ್ವ. ಅಂದ್ರೆ ಇಲ್ಲಿ ಶರಣರ ಬರುವಿಗಾಗಿ ಭಕ್ತನು ಜಕ್ಕವಕ್ಕಿಯಂತೆ ಹಲುಬುತ್ತಾ ಕಾತರನಾಗಿ ಕಾಯ್ತಾ ಇರ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಒಬ್ಬ ಭಕ್ತ ಆಗಿರುವಂಥವನು ಶರಣರಿಗೆ ಯಾವ ರೀತಿಯ ಮಹತ್ವವನ್ನು ಕೊಡ್ತಾನೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅನುಭಾವಿಗಳ ಸಂಘವು ಪ್ರಾಣದಷ್ಟೇ ಮುಖ್ಯವಾದುದು ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಅನುಭಾವ ಸಂಬಂಧಿಗಳ ಬರವೆನ್ನ ಪ್ರಾಣದ ಬರವು ನೋಡವ್ವ. ಅಂದ್ರೆ ಅನುಭವ ಅಂದ್ರೆ ಜ್ಞಾನಿಗಳು, ತಿಳುವಳಿಕೆ ಇರುವಂಥವ್ರು, ಮಹಾಪುರುಷರು, ಯೋಗಿಗಳು, ತ್ಯಾಗಿಗಳು ಅವರು ಮನೆಗೆ ಆಗಮಿಸುವಂಥದ್ದು, ಅವರ ಸಹವಾಸ ಸಿಗುವಂಥದ್ದು ಪ್ರಾಣ ಬಂದಷ್ಟೇ ಒಂದು ಸಂತೋಷಕರ ವಿಚಾರ ಅಂತೇಳಿ ಒಳ್ಳೆ ಭಕ್ತ ಆಗಿರುವಂಥವನು ಭಾವಿಸ್ತಾನೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಮೊದಲನೇ ಪ್ಯಾರ. ಇನ್ನು ಎರಡನೇ ಪ್ಯಾರವನ್ನು ನೋಡೋಣ. ಒಲಿದವರ ಕೊಲುವೆಡೆ ಮಸೆದ ಕೂರಲಗೇಕೆ, ಅವರನ್ನೊಲ್ಲೆಂದರೆ ಸಾಲದೆ, ಮಹಾಲಿಂಗ ಗಜೇಶ್ವರನ ಶರಣನ ಅಗಲಿದಡೆ, ತುಪ್ಪದಲ್ಲಿ ಕಿಚ್ಚು ನಂದಿಸಿದಂತಾದೆನುವ. ಅಂದ್ರೆ ಇಲ್ಲಿ ಭಾವಾರ್ಥ, ಪ್ರೀತಿ ಪಾತ್ರರನ್ನ ಕೊಲ್ಲಲು ಆಯುಧ ಬೇಡ. ಒಲಿದವರ ಕೊಲುವೆಡೆ ಮಸೆದ ಕೂರಲಗೇಕೆ. ಅಲಗು ಅಂದ್ರೆ ಆಯುಧ ಏನಕ್ಕೆ ಬೇಕು? ಅವರ ನೊಲ್ಲೆನೆಂದರೆ ಸಾಲದೆ, ಅವರನ್ನ ತಿರಸ್ಕಾರ ಮಾಡಿದ್ರೆ ಸಾಕು. ಮಹಾಲಿಂಗ ಗಜೇಶ್ವರನ ಶರಣನ ಅಗಲಿದಡೆ ಅಂದ್ರೆ ಇಲ್ಲಿ ಹಾಗೆಯೇ ಶರಣರ ಅಗಲಿಕೆಯು ಬದುಕಿನ ಜ್ಞಾನದ ದೀಪವನ್ನ ನಂದಿಸಿದಂತೆ ಆಗ್ತದೆ. ಅಂದ್ರೆ ಇಲ್ಲಿ ಒಬ್ಬ ಶರಣನನ್ನ ನಾವು ನಮ್ಮಿಂದ ದೂರ ಆದ್ರೆ, ಶರಣ ನಮ್ಮ ಒಂದು ಜ್ಞಾನದ ದೀಪನೇ ನಮ್ಮಿಂದ ದೂರ ಆದಷ್ಟು ನಮಗೆ ನಷ್ಟ ಆಗ್ತದೆ ಅನ್ನುವಂತಹ ಮಾತನ್ನ ಇಲ್ಲಿ ಹೇಳಿರುವಂಥದ್ದು. ಹಾಗಾಗಿ ಇಲ್ಲಿ ಪ್ರೀತಿ ಪಾತ್ರರನ್ನ ಕಳ್ಕೊಂಡಾಗ ಆಗುವಂತ ನೋವು, ಜ್ಞಾನಿಗಳನ್ನ ದೂರ ಮಾಡ್ಕೊಂಡಾಗ ಆಗುವಂತಹ ದುಃಖವನ್ನ ಈ ಒಂದು ಪದ್ಯದಲ್ಲಿ ಗಜೇಶ ಮಸಣಯ್ಯ ಬಹಳ ಸುಂದರವಾಗಿ ಹೇಳಿದ್ದಾರೆ. ಇನ್ನು ಮುಂದಿನ ಪದ್ಯ. ಬಾಲಕ ಹಾಲ ಸವಿದಂತೆ, ಮರಳಿನ ಮನದ ಹರ್ಷದಂತೆ, ಮೂಗರು ಕಂಡ ಕನಸಿನಂತೆ, ಬಂಜೆಯ ಮನದ ನೇಹದಂತೆ, ನೆಯಿ ಅರಿದ ನೆಳಲಂತೆ, ಮಹಾಲಿಂಗ ಗಜೇಶ್ವರನ ಒಲವು ನೋಡವ್ವ. ಅಂದ್ರೆ ಇಲ್ಲಿ ಬಾಲಕ ಹಾಲ ಸವಿದಂತೆ, ದೇವರ ಪ್ರೀತಿ ಅಥವಾ ಒಲವು ಎಂತದ್ದಪ್ಪ ಅಂದ್ರೆ, ಒಬ್ಬ ಬಾಲಕ ಹಾಲನ್ನ ಸವಿದಷ್ಟೇ ಆನಂದದಾಯಕವಾಗಿರುತ್ತೆ, ಸಂತೋಷದಿಂದ ಕೂಡಿರುತ್ತೆ, ಉತ್ಸಾಹ, ಭಕ್ತಿ, ಪ್ರೇರಣೆ, ಆ ಭಾವಗಳಿಂದ ಕೂಡಿರುತ್ತೆ ಅನ್ನೋ ಮಾತನ್ನ ಇಲ್ಲಿ ಗಜೇಶರು ಹೇಳ್ತಾ ಇದ್ದಾರೆ. ಮತ್ತು ಮೂಗನು ಕಂಡ ಕನಸಿನಂತೆ, ಅಂದ್ರೆ ಮೂಗರು ಹೆಂಗೆ ಅವರು ಕಂಡಂತ ಕನಸನ್ನ ವಿವರಿಸಕ್ಕಾಗದಿಲ್ವೋ ಅದೇ ರೀತಿಯಲ್ಲಿ ಇಲ್ಲಿ ಆ ಒಂದು ದೇವರನ್ನ ನೋಡಿದಾಗ ಖಂಡಿತವಾಗ್ಲೂ ನಮ್ಗೆ ಮಾತೆ ಬರ್ದಂಗೆ ಆಗ್ಬಿಡುತ್ತೆ.
ಆ ಮೂಕ ವಿಸ್ಮಿತರಾಗಿರುವಂತಹ ಅಚ್ಚರಿಯ ಭಾವವನ್ನ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ದೇವರ ಒಂದು ಆ ಗಜೇಶ್ವರನ ಒಲವು, ಪ್ರೀತಿ, ಆ ಒಂದು ಭಕ್ತಿ, ಅವರ ಒಂದು ಪ್ರತ್ಯಕ್ಷ ಆದಾಗ, ಅವರ ದರ್ಶನ ಆದಾಗ, ಅವರ ಸ್ಪರ್ಶ ಆದಾಗ ಯಾವೆಲ್ಲ ಭಾವನೆಗಳು ಉಕ್ಕಿ ಬರ್ತದೆ ಅನ್ನೋದನ್ನ ಇಲ್ಲಿ ಬಹಳ ಸ್ವಚ್ಛಂದವಾಗಿ ಗಜೇಶ ಮಸ್ನಯ್ಯ ಹೇಳಿದ್ದಾರೆ ವಿದ್ಯಾರ್ಥಿಗಳೇ. ಇದಾದ ಮೇಲೆ 4ನೇ ಪದ್ಯ. ಹಗಲು ಹಸಿವಿಂಗೆ ಕುದಿದು ಇರುಳು ನಿದ್ರೆಗೆ ಕುದಿದು ಉಳಿದಾದ ಹೊತ್ತೆಲ್ಲ ಅಶನ ವಸನಕ್ಕೆ ಕುದಿದು ಅಯ್ಯ ನಿಮ್ಮ ನರಿಯದ ಪಾಪಿ ನಾನಯ್ಯ ಮಹಾಲಿಂಗ ಗಜೇಶ್ವರ ದೇವ ಅಸಗ ನೀರಡಿಸಿದಂತಾಯ್ತೆನ್ನ ಸಂಸಾರ. ಅಂದ್ರೆ ಇಲ್ಲಿ ಹಗಲು ಹಸಿವಿಂಗೆ ಕುದಿದು ಅಂದ್ರೆ ದಿನ ಇಡೀ ಲೌಕಿಕ ಅಗತ್ಯಗಳಿಗಾಗಿಯೇ ಚಿಂತಿಸುವಂತಹ ಮನುಷ್ಯನು ದೇವರನ್ನ ಮರಿತಾ ಇದ್ದಾನೆ. ಲೌಕಿಕ ಅಂದ್ರೆ ಇಲ್ಲಿನ ನಾವೇನ್ ದಿನ ಊಟ ನಿದ್ದೆ ನಮ್ಮ ಒಂದು ಬದುಕಿನ ನಮ್ಮ ಇಲ್ಲಿನ ಸುಖ ಸೌಭಾಗ್ಯಗಳನ್ನ ಲೌಕಿಕ ಅಂತ ಕರಿತೀವಿ. ಅಲೌಕಿಕ ಅಂದ್ರೆ ಇದನ್ನ ದಾಟಿ ಪರಮಾತ್ಮನ ಧ್ಯಾನ ಆಗ್ಬೋದು, ಆತ್ಮದ ಬಗ್ಗೆ ಚಿಂತನೆ ಆಗ್ಬೋದು, ಅದೆಲ್ಲ ಕೂಡ ಅಲೌಕಿಕ. ನಾವು ನಮ್ಮ ದಿನನಿತ್ಯದ ಬದುಕನ್ನ ಯಾವ ರೀತಿ ಮಾಡ್ಕೊಂಡಿದೀವಿ, ಹಗಲು ಹಸಿವಿಗೋಸ್ಕರ ಮಾಡ್ಕೊಂಡಿದೀವಿ, ರಾತ್ರಿ ನಿದ್ರೆ ಮಾಡಬೇಕು ಅನ್ನುವಂತಹ ಬಯಕೆಯನ್ನ ಇಟ್ಕೊಂಡಿದ್ದೀವಿ, ಉಳಿದಿರುವಂತ ಒತ್ತನ್ನೆಲ್ಲ ಕೂಡ ನಾವು ವಾಸನ ವ್ಯಸನಕ್ಕೆ ಇಟ್ಕೊಂಡ್ಬಿಟ್ಟಿದೀವಿ, ನಮ್ಮ ಸ್ವಾರ್ಥಕ್ಕೆ ಸ್ವಂತಕ್ಕೆ ನಾವು ಯೋಚನೆ ಮಾಡ್ತಿದೀವಿ ಅನ್ನುವಂತ ನಿಟ್ಟಿನಲ್ಲಿ ಇಲ್ಲಿ ಗಜೇಶ್ವರಿ ಹೇಳ್ತಾ ಇದ್ದಾರೆ, ಅಯ್ಯ ನಿಮ್ಮನ್ನರಿಯದ ಪಾಪಿ ನಾನಯ್ಯ. ಅಂದ್ರೆ ನಾನು ನಿಮ್ಮನ್ನ ಅರ್ಥನೇ ಮಾಡ್ಕೋತಾ ಇಲ್ಲ. ನಾನು ಮಹಾಲಿಂಗ ಗಜೇಶ್ವರ ಇಲ್ಲಿ ಯಾವ ರೀತಿ ಆಗಿದೆ ನನ್ನ ಜೀವನ ಅಂದ್ರೆ, ನೀರಿನ ನಡುವೆಯೇ ಇದ್ರೂ ಬಾಯಾರಿಕೆಯಿಂದ ಬಳಲುವ ಅಸಗನ ರೀತಿಯಲ್ಲಿ ತನ್ನ ಸಂಸಾರ ಆಗಿದೆ ಅನ್ನುವಂತಹ ಮಾತನ್ನ ಇಲ್ಲಿ ಕವಿ ವಿಷಾದದಿಂದ ನುಡಿತಾ ಇದ್ದಾರೆ. ಸೊ ಇದು ಈ ಒಂದು ಗಜೇಶ್ವರ ಒಂದು ವಚನಗಳಿಗೆ ಸಂಬಂಧಪಟ್ಟಂತಹ ಒಂದು ಸಾರಾಂಶದ ವಿಚಾರ. ಈಗ ನಾವೇ ಇಲ್ಲಿ ಭಾವಾರ್ಥವನ್ನ ಮತ್ತೊಂದ್ಸಲ ಅದನ್ನ ಜೋಡಿಸಿ ಒಟ್ಟಿಗೆ ಕೊಟ್ಟಿದ್ದೇವೆ. ವಚನ 1ರಲ್ಲಿ ಏನ್ ಹೇಳ್ತಾರೆ, ವಚನ 2ರಲ್ಲಿ ಏನ್ ಹೇಳ್ತಾರೆ, ವಚನ 3ರಲ್ಲಿ ಏನ್ ಹೇಳ್ತಾರೆ, ವಚನ 4ರಲ್ಲಿ ಏನ್ ಹೇಳ್ತಾರೆ, ಪ್ರತ್ಯೇಕವಾಗಿ ಕೊಟ್ಟಿದ್ದೀವಿ. ಸೊ ಇದನ್ನ ನೀವು ಬರ್ಕೊಂಡ್ರು ನಿಮ್ಗೆ ಬಹಳ ಅನುಕೂಲ ಆಗುತ್ತೆ ಅಂತೇಳಿ ಹೇಳ್ತಾ ಈಗ ಪ್ರಶ್ನೋತ್ತರಗಳಿಗೆ ಹೋಗೋಣ. ಮೊದಲನೇದಾಗಿ 5 ಅಂಕದ ಪ್ರಶ್ನೆಗಳು. ಬಯಲಾದ ಕೋಣವನೇ ಊಡಿದ ಸೂರ್ಯರೇ, ಯಾವ ರೀತಿಯಾಗಿ ಆ ಒಂದು ವಚನ ಏನೆಲ್ಲ ಹೇಳುತ್ತೆ ಅನ್ನೋದನ್ನ ನಾವಲ್ಲಿ ವಿವರವನ್ನ ಹಾಕಿದೀವಿ, ಪೀಠಿಕೆ ಕೊಟ್ಟಿದ್ದೀವಿ, ಆಮೇಲೆ ಅರ್ಥ, ವಿವರಣೆ, ಆಮೇಲೆ ಪದ್ಯದ ಸಾಲನ್ನ ಕೂಡ ಕೊಟ್ಟಿದ್ದೀವಿ. ಸೊ ಅದೇ ರೀತಿ 2ನೇ ಪ್ರಶ್ನೆ, ಹೊಸತಾದ ಕಂಪಿನ ಕಪ್ಪಿನಂತೆ ಅಂತಿದೆ. ಸೊ ಅದಕ್ಕೂ ನಾವಲ್ಲಿ ವಿವರಣೆಯನ್ನ, ಪೀಠಿಕೆಯನ್ನ, ಸಂದರ್ಭವನ್ನ, ಅರ್ಥವನ್ನ ಕೂಡ ಕೊಟ್ಟಿದ್ದೇವೆ. ಇನ್ನು 3ನೇ ಪ್ರಶ್ನೆ, ಸಾಯ ಹೋದ ತತ್ವದಂತೆ, ಅದಕ್ಕೂ ಕೂಡ ಪೀಠಿಕೆ, ವಿವರಣೆ, ಅರ್ಥವನ್ನ ಕೊಟ್ಟಿದ್ದೇವೆ, ವಚನದ ಹಿನ್ನೆಲೆಯನ್ನ ಕೊಟ್ಟಿದ್ದೇವೆ. ಸೊ ಅದನ್ನು ಕೂಡ ನೀವು ಬರ್ಕೋಬೇಕು. ಅದಾದ್ಮೇಲೆ ಅಲ್ಲಮ ದಿಗಂಬರನಾದವನು 4ನೇ ಪ್ರಶ್ನೆ 5 ಅಂಕದಲ್ಲಿ, ಇದಕ್ಕೂ ಕೂಡ ನಾವು ಉತ್ತರವನ್ನ ಕೊಟ್ಟಿದ್ದೇವೆ. ಇದಾದ್ಮೇಲೆ 10 ಅಂಕದ ಪ್ರಶ್ನೆಗಳನ್ನ ನೋಡ್ಬೋದು ನೀವು. ಮೊದಲನೇ ಪ್ರಶ್ನೆ, ಶಿವನನ್ನ ಕುರಿತ ಮಸಣಯ್ಯನ ಹಂಬಲಿಕೆಯನ್ನ ವಿವರಿಸಿ ಅಂತಿದೆ. ಸೊ ಅದಕ್ಕೂ ಕೂಡ ನಾವಲ್ಲಿ ಉತ್ತರವನ್ನ ಕೊಟ್ಟಿದ್ದೇವೆ. ಅಲ್ಲಿ ಜಕ್ಕವಕ್ಕಿಯ ಹಂಬಲ, ಪ್ರಾಣದ ಬರುವಿಕೆ, ಮೌನದ ಸ್ಥಿತಿ, ಅಗಲಿಕೆಯ ವೇದನೆ, ಆ ಹೆಡ್ಡಿಂಗ್ಗಳಿಗೆ ನಾವು ಪಾಯಿಂಟ್ಸ್ಗಳಿಗೆ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿದ್ದೇವೆ, ವಿವರಣೆಯನ್ನು ಕೊಟ್ಟಿದ್ದೀವಿ. ಖಂಡಿತ ನೀವು ಬರ್ಕೊಳ್ಳಿ. ಒಂದು 5 ಪಾಯಿಂಟ್ ಇದೆ, ಎಲ್ಲ 5 ಪಾಯಿಂಟಿಗೆ 2 ಅಂಕ ಅಂದ್ರೂ 10 ಮಾರ್ಕ್ಸ್ ಬರುತ್ತೆ. ಸೊ ಒಂದು ಸ್ವಲ್ಪ ಪೀಠಿಕೆ ಬರೆದು ಒಂದು ಪದ್ಯಗಳು ಮೆನ್ಷನ್ ಮಾಡಿ ಬರೆದ್ರೆ ಖಂಡಿತ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಇದಾದ್ಮೇಲೆ 2ನೇ ಪ್ರಶ್ನೆ, ಶಿವನೇ ಬಂದು ಆವರಿಸಿಕೊಂಡ ಎಂಬುದನ್ನು ಮಸಣಯ್ಯ ಹೇಗೆ ವಿವರಿಸಿದ್ದಾನೆ? ಶಿವ ಯಾವ ರೀತಿಯಾಗಿ ತನ್ನ ಭಕ್ತನನ್ನ ಸೇರ್ತಾನೆ ಅನ್ನುವಂತ ಒಂದು ವಿಚಾರವನ್ನ ಇಲ್ಲಿ ಬರಿಬೇಕಾಗತ್ತೆ. ಅನಿರ್ವಚನೀಯ ಆನಂದ, ಮರುಳನ ಹರ್ಷ ಮತ್ತು ಮೂಗನ ಕನಸು, ಬಂಜೆಯ ಪ್ರೀತಿ, ಆಮೇಲೆ ನೇಯ್ಯ ಆರಿದ ನೆಳಲು. ಸೊ ಇಲ್ಲಿ ಆ ಒಂದು ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದೇವೆ, ಅದನ್ನ ಇಟ್ಕೊಂಡು ಒಂದಷ್ಟು ವಿವರಣೆಯನ್ನು ಕೊಟ್ಟಿದ್ದೇವೆ. ಎರಡನ್ನು ಸೇರಿಸಿ ಬರೆದ್ರೆ ಇದಕ್ಕೂ ಕೂಡ ಒಳ್ಳೆ ಉತ್ತರ ಅಂತಂದೇ ನಾವು ಅಂದ್ಕೋಬಹುದು. ಸೊ ಇದಾದ್ಮೇಲೆ 3ನೇ ಪ್ರಶ್ನೆ, ಸಂಸಾರ ರತಿ ಲಿಂಗಾತಿ ಭಾವ ಮಸಣಯ್ಯನ ವಚನಗಳಲ್ಲಿ ಹೇಗೆ ವ್ಯಕ್ತವಾಗಿದೆ?
ಮಸಣೆಯ ಯಾವ ರೀತಿ ಲೌಕಿಕ ಸಂಸಾರದ ತಳಮಳವನ್ನ, ಲಿಂಗದ ಮೇಲಿನ ನಿಷ್ಠೆ ನಡುವಿನ ವ್ಯತ್ಯಾಸವನ್ನ ತಮ್ಮ ವಚನಗಳಲ್ಲಿ ಮಾರ್ಮಿಕವಾಗಿ ಚಿತ್ರಿಸಿದ್ದಾರೆ. ಸಂಸಾರದ ಬೇಗೆ, ಅಪರಾಧದ ಪ್ರಜ್ಞೆ, ಅಸಗನ ಉದಾಹರಣೆ, ಲಿಂಗನಿಷ್ಠೆ, ಇವೆಲ್ಲ ಪಾಯಿಂಟ್ಸ್ ಅನ್ನು ಕೊಟ್ಟಿದ್ದೇವೆ. ಅದನ್ನು ಗಮನಿಸ್ಕೊಳ್ಳಿ, ನೋಡ್ಕೊಳ್ಳಿ, ಓದ್ಕೊಳ್ಳಿ, ಬರ್ಕೊಳ್ಳಿ. ಸೊ ಇಷ್ಟು ನಿಮ್ಮ ಈ ಒಂದು ಏನು ಮಸಣೆಯನ ಒಂದು ವಚನಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳು ವಿದ್ಯಾರ್ಥಿಗಳೇ. ಈ ಒಂದು ಗಜೇಶ ಮಸಣೆಯ ವಚನಗಳಿಗೆ ಸಂಬಂಧಪಟ್ಟಂತಹ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.